ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ಸೊ ಹಳದಿಶಾಸ್ತ್ರ ಬಳೆಶಾಸ್ತ್ರ ನೋಡಿದ್ರಿ, ಮುಗ್ದೇ ಹೋಯಿತು ಅದು ಕೂಡ. ಅಂದರೆ ಬಳೆಶಾಸ್ತ್ರ ಮುಗಿಯಲ್ಲ, ಬಳೆಶಾಸ್ತ್ರ ನಾವು ಚೌಟ್ರಿಗೆ ಹೋಗೋ ತನಕನೂ ಬರೋರು ಇರೋರು ಎಲ್ಲರೂ ತೊಡ್ಕೊಳ್ತಾ ಇರ್ತಾರೆ. ಯಾರ್ಯಾರು ಬರ್ತಾ ಇರ್ತಾರೆ ನೋಡಿ, ಅವರು ಊರಿನ ಜನಗಳು ಯಾರ್ಯಾರು ಬರ್ತಾರೆ ನೋಡಿ ಅವರೆಲ್ಲ ತೊಡ್ಕೊತಾನೆ ಇರ್ತಾರೆ, ಅದು ತೊಡಿಸ್ತಾ ಇರ್ತಾರೆ. ಸೊ ಅದಕ್ಕೆ ಮುಂಚೆ ಈಗ ಇನ್ನೊಂದು ಶಾಸ್ತ್ರ ಸ್ಟಾರ್ಟ್ ಆಗ್ತಾ ಇದೆ, ಒಳಕಿ ಒಯ್ಯೋ ಶಾಸ್ತ್ರ ಅಂತ ಹೇಳ್ತಾರೆ ನಮ್ಮ ಕಡೆ. ಅಂದರೆ ಒಳಕಿ ಒಯ್ಯೋ ಶಾಸ್ತ್ರ ಅಂದರೆ ಮೂವರು ಮುತ್ತೈದೆಯರು ಈ ಒಂದು ಶಾಸ್ತ್ರನ ಮಾಡ್ತಾರೆ. ಅಂದರೆ ಅಕ್ಕಿ ಕೊಟ್ಟೋ ಶಾಸ್ತ್ರ ಅಥವಾ ಭತ್ತ ಕೊಟ್ಟೋ ಶಾಸ್ತ್ರ ಅಂತ ಏನು ಹೇಳ್ತಾರೆ ನೋಡಿ, ಆ ಒಂದು ಶಾಸ್ತ್ರ ಅದನ್ನು ಮಾಡುವಂಥದ್ದು. ಸೊ ಈಗ ಅದಕ್ಕೆಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅದರದ್ದೇ ಆದಂಥ ಈ ಥರ ಸಾಮಾನುಗಳು, ಅಂದರೆ ಏನು ಹೇಳ್ತಾರೆ ಅವನ್ನೆಲ್ಲನೂ ಪಡಿಯಂತೆ, ಕಡಿಯಂತೆ, ಕುಟ್ಟೋದು ಒಣಕೆ ಅಂತೆ, ಈ ಥರದ್ದೆಲ್ಲ ಒಂದಷ್ಟು ಏನೇನೋ ಹೇಳ್ತಾರೆ. ಅದನ್ನೆಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡಿ ಎಡೆ ಹಾಕಿ ಮತ್ತು ಅಕ್ಕಿ ಹಾಕಿ ಅದೇನೇನೋ ರಿಚುವಲ್ಸ್ ಇರುತ್ತಲ್ಲ, ಅದರದ್ದೇ ಆದಂಥದ್ದು ಪದ್ಧತಿಗಳೆಲ್ಲನೂ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಇದನ್ನು ಆಲ್ಮೋಸ್ಟ್ ಇದನ್ನು ಜಾಸ್ತಿ ಮಾಡಿರ್ತಾರೆ ಅಲ್ವಾ ದೊಡ್ಡವರು, ಅವ್ರಿಗೆ ಜಾಸ್ತಿ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಸೊ ಜಾಸ್ತಿ ಯಾರು ಮಾಡ್ತಾರೆ ನೋಡಿ ಅವರೆಲ್ಲನೂ ಮಾಡ್ತಾಯಿದ್ರು. ಈ ಶಾಸ್ತ್ರ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದುಬಿಡೋಣ, ಟೈಮ್ ಆಗುತ್ತೆ ಅಂತ ನಾನು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಹೋದೆ. ನಾನು ಏನು ಡ್ರೆಸ್ನ ಸ್ಟಿಚ್ ಮಾಡಿಸಿದೆ ನೋಡಿ, ಅಂದರೆ ಸ್ಯಾರೀಲಿ ಆ ಒಂದು ಡ್ರೆಸ್ನ ಈಗ ಚೌಟ್ರಿಗೆ ಹೋಗ್ಬೇಕಂದ್ರೆ ನಾನು ಆ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಸೊ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಆಯಿತಾ ಆ ಡ್ರೆಸ್ಸು ನನ್ನ ಮೇಲೆ. ಸೊ ಒಳಕಿ ಒಯ್ಯೋ ಶಾಸ್ತ್ರನ ನಮ್ಮ ಅಕ್ಕ ಮತ್ತು ರೇಖಕ್ಕ, ಚೈತ್ರಕ್ಕ ಮತ್ತು ನಮ್ಮ ಅತ್ತಿಗೆ 3 ಜನ ಸೇರಿ, ಅಂದರೆ 3 ಜನ ಮುತ್ತೈದೆಯರು ಆ ಒಂದು ಶಾಸ್ತ್ರನ ಮಾಡಿದ್ರು. ಆ ಒಂದು ಶಾಸ್ತ್ರ ಆದ ತಕ್ಷಣ ಮತ್ತೆ ಒಳಗಡೆ ಬಂದು ಹಸೆ ಬರೆಯೋ ಶಾಸ್ತ್ರ ಅಂತ ಹೇಳ್ತಾರೆ. ಸೊ ಈಗ ಆ ಒಂದು ಶಾಸ್ತ್ರ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಏನು ಬೇಕು ನೋಡಿ, ಮತ್ತು ಚೌಟ್ರಿಗೆ ಏನು ತೊಗೊಂಡೋಗ್ಬೇಕು ನೋಡಿ, ಗಂಡು ಕೈಯಲ್ಲಿ ಇಟ್ಕೊಳ್ತಾರಲ್ವ ಅದೊಂದು, ಮತ್ತು ಕಳಸ, ಪಂಚಾರ್ತಿ ಇದೆಲ್ಲನೂ ಇಟ್ಕೊಂಡು ಇಲ್ಲಿಂದ ಸೀದಾ ತೊಗೊಂಡೋಗ್ಬೇಕು ಚೌಟ್ರಿಗೆ. ಅದನ್ನೆಲ್ಲನೂ ಹೂವು ಇಟ್ಟು ನಮ್ಮ ಅಕ್ಕ, ಲಕ್ಷ್ಮಿ ಅಕ್ಕ, ರೇಖಕ್ಕ, ನಮ್ಮ ಅತ್ತೆ, ಅಂದರೆ ನಮ್ಮ ಅಕ್ಕರ ಅತ್ತೆ ಇರುತ್ತಲ್ಲ ಅವರು, ನಮ್ಮ ದೊಡ್ಡಮ್ಮ ಎಲ್ಲರೂ, ನಮ್ಮ ಅತ್ತಿಗೆ ಎಲ್ಲರೂ ರೆಡಿ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಮ್ಮ ಅತ್ತೆಯವ್ರು ಬಂದು ಇಲ್ಲಿ ಹಸೆ ಬಿಡ್ತಾಯಿದ್ರು. ಅಂದರೆ ಅಕ್ಕಿಲಿ ಡಿಸೈನ್ ಮಾಡಿ ಬಿಡ್ತಾರೆ, ಅದನ್ನು ಹಸೆ ಬರೆಯೋದು ಅಂತ ಹೇಳ್ತಾರೆ. ಹಸೆಮಣೆ ಹೇರೋದು ಅಂತ ಹೇಳ್ತಾರಲ್ಲ ಗಂಡು ಹೆಣ್ಣನ್ನು, ಅದೇನೆ. ಮೊದಲು ಮನೇಲಿ ಹಸೆ ಬಿಟ್ಟು ಮನೇಲಿ ಒಂದು ಸರಿ ಶಾಸ್ತ್ರ ಮಾಡಿಕೊಂಡು ಚೌಟ್ರಿಗೆ ಕರ್ಕೊಂಡೋಗ್ಬೇಕು. ಅದೇ ಒಂದು ಶಾಸ್ತ್ರನ ಇಲ್ಲಿ ಮಾಡ್ತಾಯಿದ್ದಾರೆ ನಮ್ಮ ಮನೇಲಿ. ತುಂಬಾ ಚೆನ್ನಾಗಿ ಕಳಸ ಮತ್ತು ಅಣ್ಣನ ಕೈಯಲ್ಲಿ ಇಟ್ಕೊಳ್ಳೋದು ಅದನ್ನು ಎಲ್ಲನೂ ಇವರು ನಮ್ಮ ಅಕ್ಕ ಅವರೆಲ್ಲ ರೆಡಿ ಮಾಡಿದರು. ಅದಾದಮೇಲೆ ಹಸೆ ನೋಡಿ ಈ ರೀತಿ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದ್ರ ಮೇಲೆ ಒಂದು ಮಣೆ ಇಟ್ಟು ನಮ್ಮ ಅಣ್ಣನ ಕೂರಿಸೋದು. ಈಗ ಹಸೆ ಎಲ್ಲ ರೆಡಿಯಾಗಿದೆ, ಅದಕ್ಕೂ ಕೂಡ ಪೂಜೆ ಮಾಡಬೇಕು, ಕಳಸ ಇಡಬೇಕು. ಅಲ್ಲಿ ಎಲ್ಲನೂ ರೆಡಿ ಮಾಡಿರ್ತೀವಲ್ಲ ಅದೆಲ್ಲ ಕಳಸ, ಪಂಚಾರ್ತಿ ಎಲ್ಲ ಇಟ್ಟು ರೆಡಿ ಮಾಡಿ ಈಗ ಅಣ್ಣ ಫೈನಲ್ ಆಗಿ ಬಂದು ಪೂಜೆನ ಮಾಡ್ತಾನೆ ಹಸೆಗೆ, ಅಂದರೆ ಕಳಸಕ್ಕೆಲ್ಲ ಪೂಜೆ ಮಾಡಿ. ಅದಾದಮೇಲೆ ಹಸೆ ಅಂದರೆ ಅಣ್ಣನ ಅಲ್ಲಿ ಕೂರಿಸೋ ಶಾಸ್ತ್ರ. ಈಗ ಪೂಜೆನ ಮಾಡ್ತಾ ಇದ್ದಾನೆ. Yeah.
ಕೈಯಲ್ಲಿ ಇಟ್ಕೊಳ್ಳೋದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇಟ್ಕೊಂಡು ಹೋಗಲೇಬೇಕು, ಅಂದರೆ ಚೌಟ್ರಿ ತನಕ ಕೈಯಲ್ಲೇ ಇಟ್ಕೊಳ್ಬೇಕು. ಅಂದರೆ ಅದೇನು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದರ ಹೆಸರು. ಅದಾದಮೇಲೆ ಈಗ ನಮ್ಮ ಅಕ್ಕ ಬಂದು ಅರಿಶಿನ ಹಚ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ಫಸ್ಟು ಅರಿಶಿನ ಹಚ್ತಾರೆ. ಈಗ ಇಲ್ಲೊಂದು ಸರಿ ಅರಿಶಿನ ಹಚ್ಚಿ ನಾವು ಕರ್ಕೊಂಡೋಗೋದು, ಹಸೆ ಮೇಲೆ ಕೂರಿಸಿ ಅರಿಶಿನ ಹಚ್ಚೋದು. ಸೊ ಎಲ್ಲರೂ ಹಚ್ಚಿ ಒಂದಷ್ಟು ಜನ ಮುತ್ತೈದೆಯರೆಲ್ಲರೂ ಅರಿಶಿನ ಹಚ್ಚಿ ಆಶೀರ್ವಾದ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ಸೊ ಅದೇ ಒಂದು ಈಗ ನಡೀತಾ ಇದೆ ಕಾರ್ಯಕ್ರಮ. ಅಲ್ಲಿ ಕೂತ್ಕೊಂಡ್ರೆ ಕರಿಯಕ್ಕಾಗಲ್ಲ, ಮರ್ತೋಗ್ಬಿಡ್ತೀವಿ. ಇಲ್ಲಿ ಬರಬೇಕು. ಇಲ್ಲಿಂದ ಈಗ ಅಸೆಂಬ್ಲಿಯಿಂದ ಎದ್ದು ಹೊರಗಡೆ ಒಂದು ಸಾರಿ ಹೋದ್ಮೇಲೆ ಮತ್ತೆ ಒಳಗೆ ಬರೋಂಗಿಲ್ಲ, ಸೀದಾ ಚೌಟ್ರಿಗೆ ಹೋಗಬೇಕು. ಸೊ ಆ ಥರ ಒಂದು ಪದ್ಧತಿ ಇದೆ. ಹಾಗಾಗಿ ಪ್ಯಾಂಟ್ ಹಾಕೋದಾದರೆ ಈಗಲೇ ಹಾಕ್ಕೊಂಡು ಹೋಗ್ಬಿಡು, ಮತ್ತೆ ಒಳಗೆ ಬರೋಂಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಹೊರಗಡೆ ಹೋಗಲಿಲ್ಲ. ಪ್ಯಾಂಟ್ ಹಾಕ್ಕೊಂಡು ಊಟನ ರೆಡಿ ಮಾಡಿರ್ತಾರಲ್ವ ಬಂದಿರೋರಿಗೆ ಎಲ್ರಿಗೂ. ಸೊ ಅದನ್ನು ಒಂದು 3 ಜನ ಕೂತ್ಕೊಂಡು ಗೋವಿಂದ ಅಂದು ಊಟ ಮಾಡಬೇಕು. ಸೊ ಊಟನೂ ಮಾಡಿಕೊಂಡು ಪ್ಯಾಂಟ್ ಹಾಕ್ಕೊಂಡು ರೆಡಿಯಾಗಿ ಮತ್ತೆ ಇಲ್ಲಿ ಊರಲ್ಲಿ ಮನೆ ಹತ್ರ ದೇವಸ್ಥಾನ ಇರುತ್ತಲ್ವ, ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಚೌಟ್ರಿಗೆ ಹೋಗೋ ಮೊದಲು ಇದನ್ನೆಲ್ಲ ಮಾಡಬೇಕು. ಇಷ್ಟೊಂದು ಇರುತ್ತೆ ಮನೇಲಿ, ಒಂದಲ್ಲ ಎರಡಲ್ಲ, ಹೋಗೋ ತನಕನೂ ಮುಗಿಯಲ್ಲ. ಇನ್ನೂ ಬೇಕಾದ್ರೆ ಲೇಟ್ ಆಗುತ್ತೆ ಇದನ್ನೆಲ್ಲ ಮಾಡ್ತಾ. ಬಟ್ ಏನಂದರೆ ಪಟ ಟೈಮ್ ಇಲ್ಲ ಅಂತ ಅಷ್ಟು ಬೇಗ ಎಲ್ಲನೂ ಮುಗಿಸ್ತಾ ಇರೋದು ಅಷ್ಟೇ. ತುಂಬ ಎಲ್ಲನೂ ಮುಂಚಿತನೇ ನಾವು ಹಳದಿ ಶಾಸ್ತ್ರ ಎಲ್ಲ ಇಟ್ಕೊಂಡಿದ್ರೆ ಸ್ವಲ್ಪ ರಿಲೀಫ್ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಸೊ ಇವತ್ತೇ ಅದನ್ನು ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಈ ಥರ ಎಕ್ಟಿಕ್ ಥರ ಅನಿಸ್ಬಿಡ್ತು ಅಷ್ಟೇ. ಅದಾದಮೇಲೆ ಈಗ ಇಲ್ಲೇ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮನೆ ಹತ್ರ ಗಣೇಶನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಇಲ್ಲಿಂದ ನಾವು ಹೊರಡಬೇಕು. ಸೊ ಅದನ್ನೇ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಕೂಡ ಪೂಜೆನ ಮಾಡಿಕೊಡ್ತಾರೆ ದೇವಸ್ಥಾನದಲ್ಲಿ. ನಿಧಾನದಿಂದ ರಾತ್ರಿ ಎಲ್ಲ ಕೊಂತ ಮುಂದಾಗಿ ಕೊಡೆ ಇಲ್ಲಿ ಇಲ್ಲ ನಾನು ಹೊರಳಾಗಿ ಹೊತ್ಕೊಂಡೇ ಬಿಡ್ತೀವಿ.
ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಮನೆ ಹತ್ರ ಅಂದರೆ ಮನೆ ಒಳಗಡೆ ಹೋಗುವಾಗೆಲ್ಲ ಮನೆ ಹತ್ರ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ಮಾವ ಆಗೋರು ಇರ್ತಾರಲ್ವ, ನೆಂಟರಾಗೋರು, ಅವ್ರು ಈ ರೀತಿ ಅಣ್ಣಂಗೆ ಇಬ್ಬರು ಟವಲ್ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು. ಅಂದರೆ ಮನೆ ತನಕ ಮನೆಯಿಂದ ಬರುವಾಗ ಮತ್ತು ದೇವಸ್ಥಾನದಿಂದ ಮನೆಗೆ ಹೋಗುವಾಗ ಈ ರೀತಿ ಟವಲ್ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು. ಮತ್ತು ಈ ರೀತಿ ಕಳಸ ಪಂಚಾರತಿ ಇವನ್ನ ಚೌಟ್ರಿ ತನಕನೂ ನೆಕ್ಸ್ಟು ಮುಹೂರ್ತವಾಗಲೂ ಇಟ್ಕೊಂಡು ಇರಬೇಕು ಇವನ್ನ. ಸೊ ಈ ಥರ ಒಂದು ಏನೇನೋ ಪದ್ಧತಿಗಳು ನನಗೆ ಎಲ್ಲನೂ ಕಂಪ್ಲೀಟಾಗಿ ಅದರ ಹೆಸರುಗಳೇನು, ಅದು ಎಂತಕ್ಕೆ ಮಾಡ್ತಾರೆ ಅನ್ನೋದೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ನಾನು ಅಷ್ಟು ಡೀಟೇಲ್ಡಾಗಿ ಹೇಳೋಕ್ಕೆ ಹೋಗಲ್ಲ. ಸೊ ಫೈನಲಾಗಿ ಬಂದು ನಾವು ಪಟಾಪಟ ಅಂತ ಬಟ್ಟೆಗಳನ್ನ ಜೋಡಿಸ್ಕೊಳ್ತಾ ಇದ್ವಿ. ಮುಂಚಿತ ಬಟ್ಟೆಗಳನ್ನೂ ಜೋಡಿಸಿಲ್ಲ, ಸಿಕ್ಕಾಪಟ್ಟೆ ಅಯ್ಯಪ್ಪ ಈ ಥರ ಆಗೋಯ್ತು. ಈಗ ಜೋಡಿಸ್ಕೊಂಡು ಚೌಟ್ರಿ ಕಡೆ ಹೊರಡ್ತೀವಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.